ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಶುದ್ಧ ದಶಮಿ, ಗುರುವಾರ 26/2/2026 ದಿನಾಂಕ ಇವತ್ತು. ವಾರ ಬಂದು ಗುರುವಾರ, ತಿಥಿ ಬಂದು ದಶಮಿ, ರಾತ್ರಿ 12 ಗಂಟೆ 32 ನಿಮಿಷದವರೆಗೂ. ನಕ್ಷತ್ರ ಬಂದು ಮೃಗಶಿರ, ಹಗಲು 12:35ವರೆಗೂ. ಯೋಗ ಬಂದು ಪ್ರೀತಿ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ ಬಂದು ವಾಕ್ಯ ರೀತಿಯಲ್ಲಿ 1:30ರಿಂದ 3, ಗುಳಿಕ ಬಂದು 9ರಿಂದ 10:30, ಅರ್ಧ ಪ್ರಹರ ಕಾಲ ಬಂದು 3ರಿಂದ 4:15, ಯಮಗಂಡ ಬಂದು 6ರಿಂದ 7:30, ಅಮೃತ ಗಡಿಗೆಗಳು 12ರಿಂದ 1:30 ಮಧ್ಯಾಹ್ನ ಸಮಯದಲ್ಲಿ ಬರ್ತದೆ. ಇನ್ನು ಸಿದ್ಧಾಂತ ರೀತಿಯಲ್ಲಿ 2 ಗಂಟೆ 5 ನಿಮಿಷದಿಂದ 3:30ವರೆಗೂ ರಾಹುಕಾಲ, 3:38ರಿಂದ 11 ಗಂಟೆ 7 ನಿಮಿಷವರೆಗೂ ಗುಳಿಕ ಕಾಲ, 3:34ರಿಂದ 5 ಗಂಟೆ 3 ನಿಮಿಷವರೆಗೂ ಅರ್ಧ ಪ್ರಹರಿ ಕಾಲ. ಅದೇ ರೀತಿಯಲ್ಲಿ ಯಮಗಂಡ ಬಂದು 6:40ರಿಂದ 8:09. ಇದು ಸಿದ್ಧಾಂತ ಮತ್ತು ವಾಕ್ಯ. ಇನ್ನು ಅಮೃತ ಗಡಿಗಳ ಬಗ್ಗೆ ಹೇಳಿದಾಯಿತು. ಇನ್ನು ಈ ದಿನ ಬುಧ ವಕ್ರ ತ್ಯಾಗ, ಅಂದರೆ ಬುಧ ವಕ್ರ ಆರಂಭ, ಬುಧನಿಗೆ ಪಥಸಂಚಲನೆ ಚೇಂಜ್ ಆಗ್ತಕ್ಕಂಥದ್ದು. ಇದರಿಂದ ಮಿಥುನ ಕನ್ಯಾ ರಾಶಿ ಒಳಗೆ ಮಿಶ್ರ ಫಲಗಳು ಬರ್ತಕ್ಕಂಥ ಸಂದರ್ಭ ಇರ್ತಕ್ಕಂಥದ್ದು. ಬೇರೆ ಯಾರಿಗೇನು ತೊಂದರೆ ಇಲ್ಲ. ಅದಾದಮೇಲೆ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ನೋಡಿ, ಗುರು ಮತ್ತು ಶನಿ ಇವರಿಬ್ಬರಿಂದ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಹಣಕಾಸು ಕೊರತೆ, ವೃಥಾ ತಿರುಗಾಟ. ಕುಶಲಕರ್ಮಿಗಳಿಗೆ, ವೃತ್ತಿಪರರಿಗೆ ಶುಭಕರವಾಗಿರೋ ದಿನ. ಹೂವು ಹಣ್ಣು ಬೆಳೀತಕ್ಕಂಥವ್ರಿಗೆ ನಷ್ಟಕರವಾಗಿರ್ತಕ್ಕಂಥ ದಿನ. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾರೋರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಕುಲಗುರುಗಳನ್ನು ಧ್ಯಾನ ಮಾಡಿರಿ. ಒಂದೊಂದು ಕುಲಕ್ಕೆ ಒಬ್ಬ ಗುರು ಇರ್ತಾರೆ. ಆ ರೀತಿ ನಿಮ್ಮ ಕುಲಗುರು ಯಾರಿದ್ರೆ ಅವ್ರನ್ನ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಅದೇ ರೀತಿಯಲ್ಲಿ ಪಶ್ಚಿಮ ಅಂತಕ್ಕಂಥದ್ದು ಉತ್ತಮ ದಿಕ್ಕು. 2 ಅದೃಷ್ಟ ಸಂಖ್ಯೆ, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭರಾಶಿಯವ್ರಿಗೆ ಬಂದಾಗ ಗುರುಬಲ ಚೆನ್ನಾಗಿರ್ತಕ್ಕಂಥದ್ದು, 11ನೇ ಶನಿ, ಹಿಡಿದ ಕಾರ್ಯಗಳಲ್ಲಿ ಸಫಲತೆ, ಅಲ್ಪ ಆದಾಯ, ಗೃಹ ಸೌಖ್ಯ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಬೇಕರಿಗಳು, ಸ್ವೀಟ್ ಸ್ಟಾಲ್ಗಳು, ಈ ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ ನೀವು. 8 ಅದೃಷ್ಟ ಸಂಖ್ಯೆ, ಈಶಾನ ಅದೃಷ್ಟ ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, 10ನೇ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು. ಇದರ ಪ್ರಭಾವದಿಂದ ಮತ್ತು ಬುಧನ ವಕ್ರತೆಯಿಂದ ಮನಸ್ಸಿಗೆ ಕಿರಿಕಿರಿ, ಉದ್ಯೋಗಿಗಳಿಗೆ ಅನ್ನೆಸೆಸರಿ ಕಿರಿಕಿರಿ ಮಾಡ್ತಕ್ಕಂಥದ್ದು, ಅನಾರೋಗ್ಯದ ತೊಂದರೆ, ಗುಡಿ ಕಾರ್ಮಿಕರಿಗೆ ಶುಭ, ಸೋದ್ಯೋಗಿಗಳಿಗೆ ಲಾಭ. ಈ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಸು, ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಮನೆ ದೇವರನ್ನು ಧ್ಯಾನ ಮಾಡಿ ನೀವು. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಕರ್ಕಾಟಕ ರಾಶಿಗೆ ಬಂದಾಗ ಗುರು ಹಾಗೂ ಶನಿಯ ಪ್ರಭಾವ, ಬುಧನ ವಕ್ರತೆ ಇವುಗಳೆಲ್ಲ ಸೇರಿ ಬಂಧು ಮಿತ್ರರ ಮಿಲನ, ಆದಾಯದಲ್ಲಿ ಏರಿಕೆ, ಸಂತಸವಾಗಿರ್ತಕ್ಕಂಥ ದಿನಗಳು. ಈ ರಬ್ಬರು, ಕಾಫಿ, ಟೀ ಪ್ಲಾಂಟರ್ಸ್ಗೆ ಮತ್ತು ಕೆಲಸಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ನೋಡಿ, ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಅಷ್ಟಮ ಶನಿಯವರಿಗೆ. ಆದರೆ ಗುರು ಲಾಭದಾಯಕನ ಇರೋದರಿಂದ ಇವರಿಗೆ ಮಕ್ಕಳಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಹಣಕಾಸು ಸ್ವಲ್ಪ ಕೊರತೆ ಬರ್ತದೆ ಈ ದಿನ. ಮಿತ್ರರಿಂದ ಸಹಾಯ ಆಗ್ತಕ್ಕಂಥದ್ದು. ಹೈನುಗಾರಿಕೆಯವರಿಗೆ, ರೇಷ್ಮೆ ಕೃಷಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದೇ. ಗುರು ರಾಘವೇಂದ್ರನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ದಶಮ ಸ್ಥಾನದಲ್ಲಿ ಗುರು, ಸಪ್ತಮ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು, ಬುಧ ವಕ್ರತೆ ಇರ್ತಕ್ಕಂಥದ್ದು. ಯಾಕಂದರೆ ಬುಧನ ಭಾಳ ಇಂಪಾರ್ಟೆಂಟ್ ಕನ್ಯಾ ರಾಶಿಯವರಿಗೆ. ಹಣಕಾಸಿನ ಕೊರತೆ ನಿವಾರಣೆ ಆಗ್ತದೆ. ಸ್ನೇಹಿತರ ಮಿಲನ, ನಿಮ್ಮ ಹಳೆಯ ಸ್ನೇಹಿತರೆಲ್ಲ ಸಿಗ್ತಕ್ಕಂಥ ದಿನ ಇವತ್ತು. ಲಾಭ, ಶುಭಕರವಾಗಿರ್ತಕ್ಕಂಥ ದಿನ. ಆಲೂಗಡ್ಡೆ, ಈರುಳ್ಳಿ, ಶುಂಠಿ ಮತ್ತು ಈ ತಂಬಾಕು, ಈ ಕ್ಯಾರೆಟು ಇಂಥದ್ದು ಬೆಳೀತಕ್ಕಂಥ ರೈತರಿಗೆ ಸ್ವಲ್ಪ ನೀರಸವಾಗಿರ್ತಕ್ಕಂಥದ್ದು ಎಷ್ಟು ದಿನ. ಇವತ್ತು ಸ್ವಲ್ಪ ಆದಾಯದಲ್ಲಿ ಚೇತರಿಕೆ ಕಾಳ್ತದೆ. ವೈದ್ಯರಿಗೆ ಶುಭ ದಿನ. ಗುರು ದತ್ತಾತ್ರೇಯನ ಧ್ಯಾನಿಸಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ 9ರಲ್ಲಿ ಗುರು, 6ರಲ್ಲಿ ಶನಿ, ವಕ್ರ ಬುಧನು, ಶುಕ್ರ ಕ್ಷೇತ್ರ ಆಗ್ತಕ್ಕಂಥದ್ದು. ಹಣಕಾಸು ಕೊರತೆ ನಿವಾರಣೆ, ವೃಥಾ ತಿರುಗಾಟ, ಮನೆಯಲ್ಲಿ ಶುಭಕರವಾಗಿರ್ತಕ್ಕಂಥ ಕಾರ್ಯಗಳು. ನೀರಾವರಿಯಲ್ಲಿ ಬೆಳೀತಕ್ಕಂಥವರು ರಾಗಿ, ಭತ್ತ, ಕಡಲೆಕಾಯಿ, ಕಬ್ಬು ಇಂಥ ರೈತರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸತ್ಯಸಾಯಿ ಗಾಯತ್ರಿ ಜಪಿಸಿ. ಸಾಯೀಶ್ವರಾಯ ಮಹೇ
ದೇವಾಗಿ ಧೀಮಹೆ ತನ್ನ ಸರ್ವ ಪ್ರಚೋದಯಾತ್ ಅಂಥೇಳಿ ನೀವು ಸತ್ಯಸಾಯಿಯವರನ್ನ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಏನೋ ಅಷ್ಟಮದಲ್ಲಿ ಗುರು, ಪಂಚಮದಲ್ಲಿ ಶನಿ, ಇದರಿಂದ ಮತ್ತು ಬುಧನ ಒಂದು ವಕ್ರತೆಯಿಂದ ಆದಾಯದಲ್ಲಿ ಕೊರತೆ, ಹಣಕಾಸಿನ ಕೊರತೆ, ನೆರೆ ಹೊರೆಯರಲ್ಲಿ ಕಲಹ, ಸುಮ್ಮನೆ ಜಗಳಗಳು ಮಾತಾಡಿದ್ರೆ ಕಲಹಕ್ಕೆ ಬರ್ತಕ್ಕಂಥ ಹುಷಾರಾಗಿರಿ. ಜೇನು, ಅಣಬೆ, ಹಿಪ್ಪು ನೇರಳೆ ಕೃಷಿಕರಿಗೆ ಶುಭಕರವಾಗಿರತಕ್ಕಂಥ ದಿನ. ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸ್ನಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಮಾತಾಪಿತೃಗಳನ್ನು ಧ್ಯಾನ ಮಾಡಿ ನಿಮ್ಮ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು, ಶುಭಕರವಾಗ್ತಕ್ಕಂಥದ್ದು. ಒಂದು ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿದಾದ್ಮೇಲೆ ಧನುಸು ರಾಶಿಗೆ ಬಂದಾಗ ನೋಡಿ, ಅಷ್ಟಮ ಶನಿ, 7ರಲ್ಲಿ ಗುರು, ಏನೋ ಅರ್ಧಾಷ್ಟಮ ಶನಿ, 7ರಲ್ಲಿ ಗುರು. ಬುಧನ ಒಂದು ವಕ್ರತೆಯಿಂದ ಬುದ್ಧಿ ಕ್ಲೇಶ, ವೃಥಾ ತಿರುಗಾಟ, ಕಿರಿಕಿರಿ. ಈ ದ್ವಿದಳ ಧಾನ್ಯಗಳ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹುಣಸೆ ಹಣ್ಣು ಬೆಳೆದಿರ್ತಕ್ಕಂಥ ರೈತರಿಗೆ ಸ್ವಲ್ಪ ಆದಾಯದಲ್ಲಿ ಹೆಚ್ಚಳ ಕಾಣ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರುಗಳೇ ಲಾಭ. ಗುರು ರಾಘವೇಂದ್ರನ ಧ್ಯಾನ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಅದೃಷ್ಟ ಒಂದು ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ 3ನೇ ಸ್ಥಾನದಲ್ಲಿ ಶನಿ, 6ನೇ ಸ್ಥಾನದಲ್ಲಿ ಗುರು, 3ನೇ ಸ್ಥಾನದಲ್ಲಿ ಶನಿ, 6ನೇ ಸ್ಥಾನದಲ್ಲಿ ಗುರು. ಕುಜ ಮತ್ತು ರಾಹುಗಳು ಏನೋ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಸಮಯದಲ್ಲಿ ಸಾಮಾನ್ಯ ಲಾಭ, ಮಿಶ್ರ ಫಲ, ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ಕಿರಿಕಿರಿ, ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಶುಭ ಮತ್ತು ಲಾಭ ಇರತಕ್ಕಂಥದ್ದು. ನೀವು ಈ ದಿನ ಗುರುಕ್ಷೇತ್ರಕ್ಕೆ ಹೋಗಿ, ಯಾವ್ದಾದ್ರು ಗುರುವಿನ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದಾದ್ಮೇಲೆ ಗುರು ಧ್ಯಾನ ಮಾಡಿ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರುಗಳೇ ಲಾಭಕರವಾಗಿರ್ತಕ್ಕಂಥ ದಿನ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ರವಿ, ಬುಧ, ಕುಜ, ರಾಹು, ಶುಕ್ರರ ಸಮ್ಮೇಳನದಿಂದ ಗೊಂದಲ ಹೆಚ್ಚಾಗ್ತಕ್ಕಂಥದ್ದು. ವ್ಯವಹಾರದಲ್ಲಿ ನಷ್ಟ, ವ್ಯಾಪಾರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲಿ ಹಿನ್ನಡೆ ಇರತಕ್ಕಂಥದ್ದು ಈ ದಿನ ನಿಮಗೆ. ಈ ಜವಳಿ ವ್ಯಾಪಾರಸ್ಥರಿಗೆ ಮಾತ್ರ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಬೂದು ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮೀನರಾಶಿಗೆ ಬಂದಾಗ ದೀರ್ಘಕಾಲದ ಹಣಕಾಸು ವ್ಯವಹಾರಗಳಿಗೆ ಬ್ರೇಕ್ ಬೀಳ್ತಕ್ಕಂಥದ್ದು, ವ್ಯವಹಾರದಲ್ಲಿ ಚೇತರಿಕೆ ಕಾಣಿಸ್ತಕ್ಕಂಥದ್ದು, ಹಳೆಯ ಸಾಲಗಳು ಸ್ವಲ್ಪ ತೀರ್ವಳಿ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ಯಾರಿಗೆ? ಮೀನರಾಶಿಯವರಿಗೆ. ದ್ವಿದಳಧಾನ್ಯದ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಪ್ಲಾಂಟೇಶನ್ ಕಾರ್ಮಿಕರಿಗೆ ಶುಭ. ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಹ ನವಗ್ರಹಗಳನ್ನು ಧ್ಯಾನಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದಾದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಯರ ದಿನಭವಿಷ್ಯ ಆಗಿರ್ತಕ್ಕಂಥದ್ದಾದ್ಮೇಲೆ ಈ ದಿನ ತಮ್ಮೆಲ್ಲರಿಗೂ ಗುರುವಿನ ದಯದಿಂದ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿದ್ರು. ಗುರು ಬ್ರಹ್ಮ ಗುರು ವಿಷ್ಣು ಅಂತ ಎಲ್ಲ ಕಾರ್ಯಗಳು ಸಫಲವಾಗಿ ನೆರವೇರಲಿ ಅಂತ ಗುರುಗಳನ್ನು ಧ್ಯಾನ ಮಾಡ್ತಾ ಈ ದಿನದ ದಿನಭವಿಷ್ಯದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗಿರ್ತಕ್ಕಂಥ ಅನುಮಾನಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸುತ್ತೆ. ಜೈ ಗುರುದೇವ್.